ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ಗಣೇಶ ಹಬ್ಬ. ಸೊ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈಗ ಸ್ನಾನ ಮಾಡಿ ಬಂದಿದ್ದೀನಿ, ರೆಡಿ ಆಗಿದ್ದೀನಿ. ಬೆಳಗ್ಗೆಯಿಂದ ಜಸ್ಟ್ ಮಾರ್ನಿಂಗ್ ರೂಟೀನ್ ಇರುತ್ತಲ್ವ, ಗುಡಿಸೋದು, ಒರೆಸೋದು, ಹೊರಗಡೆ ರಂಗೋಲಿ ಬಿಟ್ಟಿದ್ದು ಆಯಿತು. ಈಗ ಸ್ನಾನ ಮಾಡಿ ಬಂದೆ. ಅತ್ತೆ ಆಲ್ರೆಡಿ ಅಡುಗೆಗೆ ಶುರು ಮಾಡಿದ್ದಾರೆ, ಅವರು ಸ್ನಾನ ಮಾಡಿ ಬಂದು. ಸೊ ಬನ್ನಿ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ ನೋಡೋಣ. ಆ್ಯಂಡ್ ಇವತ್ತು ನಮ್ಮ ದಿನ ಹೇಗಿರುತ್ತೆ, ಹಬ್ಬದ ದಿನ ಹೇಗಿರುತ್ತೆ, ಹಬ್ಬ ಹೇಗೆ ಆಚರಿಸ್ತೀವಿ ನೋಡೋಣ. ಇಲ್ಲಿ ನಾನು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಎಸ್ಪೆಷಲಿ ಮೋದಕ ಮಾಡೋದಕ್ಕೆ. ಸಾನು ಈ ಬೆಂಗಳೂರಲ್ಲಿ ಇದ್ದಾಗಲೇ, ಅಮ್ಮ ನಾಳೆ ಗಣೇಶನ ಹಬ್ಬ ಅಂದರೆ ಮೋದಕ ಮಾಡ್ತೀರಾ ಅಲ್ವಾ ಅಂದ್ಕೊಂಡು ಅಡ್ವಾನ್ಸ್ ಆಗಿ ಕೇಳಿಕೊಂಡು ಬಂದಿರೋದವಳು. ಮೋದಕ ಅಂದರೆ ಅವಳಿಗೆ ತುಂಬಾ ಇಷ್ಟ. ಆ್ಯಂಡ್ ಅತ್ತೇನೂ ಕೇಳಿದ್ರು, ಒಬ್ಬಟ್ಟು ಮಾಡೋಣವಾ, ಮೋದಕ ಮಾಡೋಣವಾ ಅಂದ್ಬಿಟ್ಟು. ಒಬ್ಬಟ್ಟು ನಾವು ಬೇರೆ ಹಬ್ಬದಲ್ಲೆಲ್ಲ ಮಾಡ್ತಾನೆ ಇರ್ತೀವಿ, ಈ ಹಬ್ಬದಲ್ಲಿ ಗಣೇಶನ್ಗೆ ಮೋದಕನೇ ಇಷ್ಟ, ಮೋದಕನೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳೆಲ್ಲ ಇವತ್ತು ಯಾಕೋ ಬಂದಿಲ್ಲ ಕೈ ಹಾಕೋದಿಕ್ಕೆ. ಇಲ್ಲ ಅಂದಿದ್ರೆ ಮಕ್ಕಳೇ ಅರ್ಧ ಕುತ್ಕೊಂಡು ಮಾಡ್ಬಿಟ್ಟಿರೋರು. ಆ್ಯಂಡ್ ಮೌಲ್ಡ್ ಕೂಡ ಇಲ್ಲ, ಮೌಲ್ಡ್ ಯಾಕೋ ಸಿಗ್ತಾ ಇಲ್ವಂತೆ, ಅದಕ್ಕೆ ಕೈಯಲ್ಲೇ ಮಾಡ್ತಾ ಇದ್ದೀನಿ. ಮೌಲ್ಡ್ ಸಿಕ್ಕಿದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಆ್ಯಂಡ್ ಮಕ್ಕಳು ಕೂಡ ಮಾಡ್ಕೊಳ್ತಾ ಇದ್ರು. ನಾನು ಲಾಸ್ಟ್ ಇಯರ್ ಹೇಳ್ಕೊಟ್ಟಿದ್ದೆ ಹೇಗೆ ಮಾಡೋದು ಅಂತ, ಅವರೇ ಕುತ್ಕೊಂಡು ಮಾಡಿದ್ರು ಎಲ್ಲಾನು. ಸೊ 21 ಮಾಡಲೇಬೇಕು, ಅದಾದಮೇಲೆ ಎಕ್ಸ್ಟ್ರಾ ಕೂಡ ಮಾಡ್ಬೋದು. ಸೊ ಇದು ಮೌಲ್ಡ್ ಇಲ್ವಲ್ಲ ಅಂದ್ಬಿಟ್ಟು ನಾನು ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ರಾಜೇಶ್ ಕೂಡ ಮೌಲ್ಡ್ ಇದ್ದಿದ್ರೆ ನಾನು ಮಾಡ್ತಿದ್ದೆ ಅಂತ ಹೇಳ್ತಾ ಇದ್ರು. ಅವರು ವಿಡಿಯೋಸ್ ನೋಡಿದಾರಂತೆ, ಮೋದಕ ಮಾಡೋದು ಮೌಲ್ಡ್ ತುಂಬ ಚೆನ್ನಾಗಿರುತ್ತೆ, ಅದನ್ನ ಮಾಡ್ಬೋದಿತ್ತಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಏನು ಮಾಡೋದು, ಅದು ಸಿಗ್ಲಿಲ್ಲ. ಆ್ಯಂಡ್ ಇವತ್ತು ಹುಡ್ಕೋ ಅಷ್ಟು ಟೈಮ್ ಕೂಡ ಇರಲಿಲ್ಲ. होंगे 500 रुपये तर चालत नाही. जुना जुना ಕಲೆಕ್ಷನ್ ನೋಡಿ, ಕಲೆಕ್ಷನ್ ಈಗ ಗಣೇಶ ತರೋದಕ್ಕೆ ಅಂತ ಬಂದಿದ್ದಾರೆ. ಇವತ್ತು ಯಾವುದು ಮುಹೂರ್ತ ಹೇಳ್ತಾ ಇದ್ರು, ರಾಹುಕಾಲ ಬೇರೆ ಇದೆ, 10:30 ಮೇಲೇನೆ ತರಬೇಕು ಮನೆಗೆ ಅಂತ ಹೇಳ್ಬಿಟ್ಟು ಇವರು ಅರೌಂಡ್ ಆ ಟೈಮ್ಗೆ ಬಿಟ್ಟು ಹೋದ್ರು. ಇಲ್ಲ, ಎವ್ರಿ ಟೈಮ್ ಕಲರ್ ಗಣಪತಿ ತರ್ತಾ ಇದ್ದಿದ್ದು. ಈ ಸಾರಿ ಮಣ್ಣಂದು ತರೋಣ ಅಂತ ಹೇಳ್ಬಿಟ್ಟು ಮಣ್ಣಂದು ಹುಡುಕಾಡ್ತಾ ಇದ್ರಂತೆ. ತುಂಬಾ ಕಡೆ ನೋಡ್ತಾ ಇದ್ದೆ ಕಣೋ, ಎಲ್ಲಂದ್ರಲ್ಲಿ ಒಂದು ಕ್ರ್ಯಾಕ್ ಕಾಣ್ಬಿಡ್ತಾ ಇತ್ತು. ಅದಕ್ಕೆ ಹುಡುಕಿ ತಂದಿರೋದಿದು. ಆ್ಯಂಡ್ ಬರೋ ಅಷ್ಟೊತ್ತಿಗೆ ಮಳೆ ಕೂಡ ಶುರು ಆಗೋಯ್ತಂತೆ. ಅವತ್ತು ಹಬ್ಬದ ದಿನ KR ನಗರದಲ್ಲಿ ಮಳೆ. ಸೊ ಇವ್ರು ತಗೊಂಡು ಇನ್ನೇನು ಕಾರ್ ಹತ್ತೋ ಟೈಮಲ್ಲಿ, ಅಂದರೆ ರೇಡಿಯೋ ಮೈದಾನದಿಂದ ಹೊರಗಡೆ ಬರೋ ಟೈಮಲ್ಲಿ ಮಳೆ ಬಂತಂತೆ. ಸೊ ಅಲ್ಲೇ ನಿಂತ್ಕೊಂಡು ಕಾಯ್ಕೊಂಡು ಮನೆಗೆ ಹೋಗಿ ತಲುಪಿದ್ದೆ ಲೇಟು. ಗಣಪತಿ ತಂದಾಗ ತಂದಿರೋರ್ಗೆ ಮತ್ತೆ ಯಾರ್ಯಾರು ಹೋಗಿದ್ರು ತರೋದಕ್ಕೆ ಅವ್ರೆಲ್ಲರಿಗೂ ಕೂಡ ಕಾಲು ತೊಳೆದು ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಳ್ಬೇಕು. ಸೊ ಇವತ್ತು ಅತ್ತೆ ಕಾಲು ತೊಳಿತಾ ಇದ್ದಾರೆ, ಎಲ್ಲರೂ ಸೇರಿ ಆರತಿ ಮಾಡ್ತೀವಿ. ಫಸ್ಟ್ ಪೂಜೆ ಯಾರು ಮಾಡ್ತಾರೋ, ಗಣೇಶನ್ಗೆ ಇಟ್ಟು ಸ್ಥಾಪನೆ ಮಾಡಿ ಪೂಜೆ ಮಾಡಿರ್ತಾರೋ ಅವರೇ ವಿಸರ್ಜನೆ ಕೂಡ ಮಾಡ್ಬೇಕಂತೆ. ಅದಕ್ಕೆ ರಾಜೇಶ್ ಇವತ್ತು ಮಾಡ್ತಾ ಇದ್ದಾರೆ. ಮಾವ ಯಾವಾಗಲೂ ಮಾಡೋರು, ಬಟ್ ಇತ್ತೀಚೆಗೆ ಯಾರಾದರೂ ರೋಷನೋ ಅಥವಾ ರಾಜೇಶೋ ಮಾಡ್ಕೊಳ್ತಾರೆ. ವಿಸರ್ಜನೆ ಟೈಮಲ್ಲಿ ಯಾರು ಇರ್ತಾರೋ ಅವ್ರ ಪೂಜೆ ಮಾಡ್ತಾರೆ. ಮಂಗಳಮೂರ್ತಿ
ज्योतिषा सांगितले ते आमच्या स्कूलात क्लास ಊಟದ ಟೈಮ್, ತಿಂಡಿ ಟೈಮ್. ಏನು ಹೇಳೋದು, ತಿಂಡಿ ಮಾಡಿದ್ರು ಪುಳಿಯೋಗರೆ ಮಕ್ಕಳಿಗೆ ಮತ್ತು ಮಾವನಿಗೆ ಎಲ್ಲರಿಗೂ ಬೇಕಾಗತ್ತೆ, ಹೊಟ್ಟೆ ಹಸುವಾಗತ್ತೆ ಅಂತ ಹೇಳಿಬಿಟ್ಟು. ಆದರೆ ನಾವು ಇನ್ನೂ ತಿಂದಿರಲಿಲ್ಲ. ಈಗ ತಿಂಡಿ ಜೊತೆಗೆ ಸರಿಯಾಗಿ ಊಟನೇ ಮಾಡಿಬಿಡ್ತಾ ಇದ್ದೀವಿ. ಊಟ ಆಗಿದ್ದು 2 ಅವರ್ಗೆ ನಾನು ಅತ್ತೆಗೆ ಬ್ಲಡ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಶುಗರ್ ಲೆವೆಲ್ ಎಷ್ಟಿದೆ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇದು ಹೊಸದಾಗಿ ನಾನು ತರಿಸಿರೋ ಅಂಥ ಅಗಾರೋ ಅವರ ಗ್ಲೂಕೋಮೀಟರ್. ಇದರಲ್ಲಿ ಏನೆಲ್ಲ ಇರುತ್ತೆ, ಇದನ್ನು ಹೇಗೆಲ್ಲ ಯೂಸ್ ಮಾಡೋದು ಅಂತ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಇದು ನಾನು ಈಗ ಟ್ರಾವೆಲ್ ಮಾಡಬೇಕಾದ್ರೆ ಈ ಕಿಟ್ಟನ್ನು ತೊಗೊಂಡು ಬಂದಿದ್ದೀನಿ, ಮೈಸೂರಿಗೆ ಹೋಗ್ತಾ ಇರೋದ್ರಿಂದ. ಹಾಗೆ ಅತ್ತೆಗೆ ಇದು ಗ್ಲೂಕೋಮೀಟರಲ್ಲಿ ಟೆಸ್ಟ್ ಮಾಡಿ ಅಭ್ಯಾಸ ಇದೆ, ಅವ್ರಿಗೆ ಎಷ್ಟು ಲೆವೆಲ್ ಇರುತ್ತೆ ಅಂತ ಗೊತ್ತಿರುತ್ತೆ. ಇದ್ರ ಜೆನ್ಯೂನಿಟಿನೂ ಟೆಸ್ಟ್ ಮಾಡ್ದಂಗೆ ಆಗುತ್ತೆ. ಒಂದ್ಸಾರಿ ಮಾಡೋಣ ಅಂದ್ಬಿಟ್ಟು ಈಗ ಚೆಕ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಬಿಫೋರ್ ಫುಡ್ ಮಾಡಬೇಕಿತ್ತು, ಆಗಲಿಲ್ಲ, ಹರಿಬರಿಯಲ್ಲಿ ಇದ್ಬಿಟ್ವಿ. ಆಮೇಲೆ ಒಂದ್ಸಾರಿ ಮಾಡಿಬಿಡೋಣ ತಡಿ ಅಂದ್ಬಿಟ್ಟು ಆಫ್ಟರ್ ಫುಡ್ ಮಾಡ್ತಾ ಇದ್ದೀವಿ. ನಾಳೆ ಬೇಕಿದ್ರೆ 2 ಮಾಡೋಣ ಇನ್ನೊಂದು ಸಾರಿ ಅಂತ ಹೇಳಿ. ಅಲ್ಲಮ್ಮ, ಇದು ರೆಗ್ಯುಲರ್ ಆಗಿ ಇಷ್ಟು ಬರುತ್ತಾ? ಅಲ್ಲ, ಇದು ನಾನು ಮಷಿನ್ ಟೆಸ್ಟ್ ಮಾಡೋದಕ್ಕೆ. ನಮ್ಮ ಅತ್ತೆಗೆ BP ಚೆಕ್ ಮಾಡೋದು, ಶುಗರ್ ಚೆಕ್ ಮಾಡೋದು ಎಲ್ಲಾನು, ಆಕ್ಸಿಮೀಟರು ಎಲ್ಲಾನು ತಂದಿಟ್ಕೊಂಡಿದ್ದಾರೆ. ಇದು ನಾನಾಗ ಬ್ಲಡ್ ಟೆಸ್ಟ್ ಮಾಡಿದ್ನಲ್ವಾ, ಅದಕ್ಕೆ ಅತ್ತೆ BP ಚೆಕ್ ಮಾಡು ಎಲ್ಲಾರ್ದು ಅಂದ್ಬಿಟ್ಟು ಹೇಳಿದ್ರು. ಸೊ ಅಪ್ಪುಗೆ ತುಂಬಾ ಎಕ್ಸೈಟ್ಮೆಂಟ್, ಅವನು ಚೆಕ್ ಮಾಡ್ತಾನಂತೆ. ಸೊ ನಾನು ನಿಮ್ದು ಎಷ್ಟಿದೆ ನೋಡಬೇಕು ಅಂದ್ಬಿಟ್ಟು ನನಗೂ ಟೆಸ್ಟ್ ಮಾಡ್ದ, ಸಾನುಗೆ, ಅವನಿಗೆ ಮತ್ತು ರಾಜೇಶ್ಗೆ ಎಲ್ಲರಿಗೂ ಚೆಕ್ ಮಾಡ್ದ. ಇದು ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್. ಅದರ ಕೈ ಬಿಗಿಯಾಗಕ್ಕೆ ಶುರು ಆಗುತ್ತೆ, ಒಂದು ಪಾಯಿಂಟಲ್ಲಿ ನಿಂತೋಗುತ್ತೆ, ಆಮೇಲೆ ಅದು ಕಡಿಮೆ ಆಗುತ್ತೆ. ಸ್ನೇಹಿತರೆ, ಈಗ ರಾಜೇಶ್ ಕಸಿನ್ ಮನೆಗೆ ಹೊರಟಿದ್ದೀವಿ ಹಬ್ಬಕ್ಕೆ. ಇದು KR ನಗರದ ಬಜಾರ್ ರೋಡ್ ಆಕ್ಚುಲಿ ಒಳಗಡೆ ಇದೆ, ಮಾರ್ಕೆಟ್ ಪ್ಲೇಸ್, ಥಿಂಗ್ಸ್ಗಳು ಸಿಗುವಂಥ ಎಲ್ಲ ಅಂಗಡಿಗಳು ಎಲ್ಲಾನು ಅಲ್ಲಿದೆ. ಇದು ಮೇನ್ ರೋಡ್. ಇಲ್ಲಿಂದಾನೆ ಕಪ್ಪಡಿಗೂ ಕೂಡ ಹೋಗೋದು, ಸೊ ಬೇರೆ ಬೇರೆ ಊರುಗಳಿಗೆ, ಹಳ್ಳಿಗಳಿಗೆ ಹೋಗೋದು. ಸೊ ಇದು ಯಾವ ಏರಿಯಾ, ಮಂಜುನಾಥ್ ನಗರನ ನಂಗೆ ಗೊತ್ತಿಲ್ಲ ಸ್ನೇಹಿತರೆ, ಏರಿಯಾ ನನಗೆ ಹೆಸರು ಗೊತ್ತಿಲ್ಲ. ಬಟ್ ಈಗ ಅವ್ರ ಅಕ್ಕ ಇದ್ದಾರಲ್ವಾ, ಆ ರೋಡಿಗೆ ಬಂದಿದ್ದೀವಿ. ಹಬ್ಬ ಆಗಿರೋದ್ರಿಂದ ಅಲ್ಲೂ ಕೂಡ ಹಬ್ಬ ಆಚರಿಸಿ ಏನೋ ಪ್ರಸಾದ ಏನೋ ಹಂಚ್ತಾ ಇದ್ರು. ಸೊ ನಾವು ಅಂದ್ಕೊಂಡ್ವಿ ಅಕ್ಕನೂ ಇಲ್ಲೇ ಇರಬೇಕೇನೋ ಅಂತ ಹುಡುಕ್ತಾ ಇದ್ದೆ, ಇದಾರ ಅಂತ. ಅಕ್ಕ ಬಂದು ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಹೋದ್ರಂತೆ. ಅಲ್ಲಿ ಮನೆ ನೋಡಿ, ಮನೆ ಕಾಣ್ತಾ ಇದೆ. ಮಲ್ಟಿ ಸ್ಟೋರೇಡ್ ಬಿಲ್ಡಿಂಗ್, ಕೆಳಗಡೆ 2 ಮನೆ ಇದೆ, ಮೇಲ್ಗಡೆ ಒಂದಿದೆ. ಮೇಲ್ಗಡೆ ಡ್ಯೂಪ್ಲೆಕ್ಸ್ ಮನೆ ಮಾಡ್ಕೊಂಡಿದ್ದಾರೆ. ಸೊ ಇವರೇ ರಾಜೇಶ್ ಅಕ್ಕ.
ಮಗ ಹ್ಯಾಪಿ ಗೌರಿ ಗಣೇಶ ಕಾಲ್ ರಚ್ಚ ಓ ಫೌಂಟೇನ್ ಅಲ್ಲ ಇದು ಗೊತ್ತಾಗಲ್ಲ ಅಲ್ಲಿ ಇದ್ರೇನೆ ಗೊತ್ತಾಗೋದು ಇಲ್ಲಿ ಗೋಡೆ ಒಳಗೆ ನೀರು ಅಲ್ಲ ಈ ಕಡೆ ಅಂದ್ರೆ ನೀವು ಮ್ಯಾಜಿಕ್ ಅಂತ ಅನ್ಕೋಬಹುದು ನೀರು ತುಂಬಲ್ಲ ಸೊ ಹೊಸದಾಗಿ ಮನೆ ಕಟ್ಟಿರೋದು ಸ್ವಲ್ಪ ದಿನದಲ್ಲೇ ಗೃಹ ಪ್ರವೇಶ ಕೂಡ ಮಾಡಿದ್ರು. ಆಗ ನಾನು ಬರೋದಕ್ಕಾಗಿರ್ಲಿಲ್ಲ, ರಾಜೇಶ್ ಮತ್ತೆ ಸಾನು ಬಂದು ಅಟೆಂಡ್ ಮಾಡಿದ್ರು. ಆಗ ನೀವು ಕೂರ್ಸಲ್ವಾ ಗಣಪತಿ? ಬೆಳ್ಳಿ ಗಣಪತಿ. ನಿಮ್ಮನೇನು ಇಡ್ಲಿನಾ? ಇವತ್ತು ಹಬ್ಬ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಸಿಹಿ ಕಡುಬು, ಖಾರ ಕಡುಬು. ಅದು ಸಿಹಿ ಕಡುಬು ಅಲ್ಲಮ್ಮ. ಈಗ ವಡೆ ತಿಂದೆ ಅಲ್ವಾ, ಆ ವಡೆ ಹಿಟ್ಟಲ್ಲೇನೆ ಇದನ್ನ ಮಾಡೋದು. ನನಗೆ ಬೇಡ. ರಾಜೇಶ್ ಶರ್ಟು ಮತ್ತೆ ಪ್ಯಾಂಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಇದು ಬೆಂಗಳೂರಲ್ಲಿ ತೊಗೊಂಡಿದ್ದ ಪ್ಯಾಂಟು, ಅದು ಬಾಂಬೆಲಿ ತೊಗೊಂಡಿದ್ದ ಶರ್ಟು. ಈ ಸರಿ ರಾಜೇಶ್ಗೂ ಶಾಪಿಂಗ್ ಮಾಡಿದ್ವಿ, ನಾನು ಹೇಳೇ ಇರಲಿಲ್ಲ. ಯಾವುದೋ ಒಂದೇ ಒಂದು ತೊಗೊಂಡಿದ್ರು ಹುಡುಕಿ. ಮನೆ ಮುಂದೆ ಒಂದು ಸಣ್ಣ ಪೋರ್ಟಿಕೋ ಥರ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದೆ ಸ್ಪೇಷಿಯಸ್ ಆಗಿ. ಅಲ್ಲಿ ಗಿಡಗಳನ್ನ ಇಟ್ಟಿದ್ದಾರೆ. ನಾನು ಇಟ್ಕೊಂಡಿರೋ ಅಂಥ ಎಲ್ಲ ಶೋ ಗಿಡಗಳು ಇಲ್ಲಿತ್ತು. ಅದು ಬಿಟ್ಟು ಯಾವ್ದ್ಯಾವ್ದಿತ್ತೋ ನೋಡ್ತಾ ಇದ್ದೆ. ಇಲ್ಲಿ ಆಂಥೋರಿಯಂ ಇದೆ ನೋಡಿ, ಅದು ಕೂಡ ಅವ್ರು ಹೇಳ್ತಾ ಇರೋದು 4 ತಿಂಗಳಾದ್ರೂ ಆ ಎಲೆ ಇರುತ್ತೆ, ಫ್ಲವರ್ ಇರುತ್ತೆ ಅಂದ್ಬಿಟ್ಟು. ನೋಡಬೇಕು ನಮ್ಮ ಮನೆಯಲ್ಲಿ ಈಗ ಹೊಸದಾಗಿ ಬಿಟ್ಟಿದೆಯಲ್ಲ, ಅದು ಎಷ್ಟು ದಿನ ಇರುತ್ತೆ ಅಂತ ಹೇಳಿ. ಮಳೆ, ಹಬ್ಬದ ದಿನ ಮಳೆ. ಮನೆಗೆ ಬಂದ್ವಿ, ಊಟ ಮಾಡೋದಂತೂ ಏನೂ ಇರಲಿಲ್ಲ. ಸೊ ಅಷ್ಟೊತ್ತಿಗೆ ನಮ್ಮ ದೊಡ್ಡ ಬಾಬಾ ಬಂದರು, ರಾಜೇಶ್ ಅವರ ದೊಡ್ಡಣ್ಣ. ಈಗ ಮನೆಗೆ ಹೋಗಿದ್ವಿ ಅಲ್ವಾ, ಅವರ ಸ್ವಂತ ಅಣ್ಣ ಆಗಬೇಕು ಇವರು. ಅವ್ರು ಬಂದಿದ್ರು, ಅವರಿಬ್ಬರು ಮಕ್ಕಳು ಕೂಡ ಬಂದಿದ್ರು. ರಾಖಿ ಹಬ್ಬದ ದಿನ ಅವರು ಬರೋದಕ್ಕಾಗಿರ್ಲಿಲ್ಲ, ಅವ್ರಿಗೇನೋ ಸೂತ್ಕಾಯ್ತಂತೆ. ಅದಕ್ಕೆ ಇವತ್ತೊಂದು ದಿನ, ಹಬ್ಬದ ದಿನ ಎಲ್ಲರೂ ಸಿಗ್ತಾರೆ ಅಂತ ಹೇಳಿಬಿಟ್ಟು ಇವತ್ತು ಬಂದಿದ್ದಾರೆ ತಮ್ಮಂದಿರಿಗೆ ರಾಖಿ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು. ನಾನು ಕೂಡ ಕಟ್ಟಿಸ್ಬೇಕು. ಇವರು ನಮ್ಮ ದೊಡ್ಡ ಭಾವ ಆ್ಯಂಡ್ ವಿಜು ಅಕ್ಕ ಅಂತೂ ನಿಮಗೆ ಗೊತ್ತಿದೆ, ಇಬ್ರು ಸ್ವಂತ ಅಣ್ಣ ಮತ್ತು ತಂಗಿ. ಸೊ ಸಾನು ಕೂಡ ರಾಖಿ ಹಬ್ಬದ ದಿನ ವಿಶ್ ಮಾಡಿದ್ಲು ಫೋನ್ ಮಾಡಿಬಿಟ್ಟು. ಅವತ್ತಿನ ದಿನ ರಾಖಿ ಕೂಡ ತಂದು ಮನೆಯಲ್ಲಿ ಇಟ್ಕೊಂಡಿದ್ವಿ. ಅವತ್ತಿನ ದಿನ ಬರೋಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ರಾಖಿ ಕಟ್ತಾ ಇದ್ದಾಳೆ ಅಣ್ಣ ಮತ್ತು ತಮ್ಮನಿಗೆ. ಸಂಜೆ ಹೊತ್ತು ಆಗಿದ್ರಿಂದ ಧೂಪ ಬೆಳಗ್ಸಿದ್ರು. ಸೊ ಆ ಧೂಪ ಮನೆ ತುಂಬಾನೇ ತುಂಬಿಕೊಂಡು ಕ್ಯಾಮ್ರಾನು ಕೂಡ ಡಲ್ ಆಗಿ ಕಾಣ್ತಾ ಇದೆ ನೋಡಿ. ಆ್ಯಂಡ್ ಸಾನು ಅವ್ರ ಅಣ್ಣನಿಗೆ ತಮ್ಮನಿಗೆ ಏನು ಇಷ್ಟ ಆಗುತ್ತೋ ಅದನ್ನು ತಂದಿದ್ಲು. ಸ್ವೀಟ್ಸ್ ಅಂತೂ ತಿನ್ನಿಸ್ಲಿಲ್ಲ, ಚಾಕ್ಲೇಟ್ಸ್ ತಂದಿದ್ಲು, ಹಾಗೆ ಮಿಲ್ಕ್ ಶೇಕ್ ತಂದಿದ್ಲು, ಅದನ್ನೇ ತಿನ್ನಿಸ್ತಾ ಇದ್ದಾಳೆ. ಎಲ್ಲರೂ ಹಾಡು ಹೇಳು ಅಂತ ಹೇಳ್ತಾ ಇದ್ರು, ಗೊತ್ತಿಲ್ಲ ಹೇಳ್ಕೊಡಿ ಅನ್ನೋದಕ್ಕೆ ನಮ್ಮ ಮಾವನೇ ಹಾಡು ಹೇಳ್ತಾ ಇದ್ದಾರೆ, ಕೇಳಿ. ಅಮ್ಮ
ತಾನು ಡ್ರೆಸ್ ಲಿಂಕ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ಕೇಳಿದ್ರಿ, ಅದು ಸಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಆ್ಯಂಡ್ ನನ್ನ ಸೀರೆ ಡೀಟೇಲ್ ನಾನು ಮೊದಲೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದರದ್ದು ಲಿಂಕ್ ಅಂತೂ ಇವತ್ತು ಸಿಗೋದಿಲ್ಲ, ಯಾಕಂದರೆ ಅದು ಶಾಪಲ್ಲಿ ತೊಗೊಂಡಿದ್ದು. ಏನ್ರಿ ಮಾಸ್ಟರ್ ಶೆಫ್ ಏನ್ ಮಾಡ್ತಾ ಇದ್ದೀರಾ? ನಿಮ್ಮ ತಮ್ಮನಿಗೆ, ನಿಮ್ಮ ತಮ್ಮನಿಗೆ, ನಿಮ್ಮ ತಮ್ಮನ ಮಗನಿಗೆ, ನಿಮ್ಮ ಅಪ್ಪನಿಗೆ ಬೇಸನ್ ಲಾಡು. ಬೇಸನ್ ಲಾಡು ಮಾಮ भी खाता थी। मामा बेची सारी सारे ಅಜ್ಜಿ ಕತ್ತೆ ಸೊ ಯಾರ್ಯಾರು ತಿಂತಾರೆ ನೋಡಿ ಹೇಳೋದು. ಯಾರ್ಯಾರು ತಿನ್ನೋದು ಇಷ್ಟಪಟ್ಟಿದ್ದನ್ನ ಯಾರು ಎಲ್ಲಾರು ತಿಂತಾರ ಕಣ. ಅದರಲ್ಲಿ ಚಿಕನ್ ಪ್ರಿಯಮ್ಮ, ತಾತ, ತಾತ, ಸರಿ ಮೂರೇ ಸಿಕ್ಕಿದ್ ನನ್ಗೆ ಅಂತಾರೆ. ಬಿಡು ಕೊಡು, ನಾನು ಮಾಡ್ತೀನಿ. ಹೆಂಗೂ ಮಾಡೋದ್ ಮಾಡ್ತಾ ಇದ್ದೀರಾ, ಇದನ್ನು ನೈವೇದ್ಯಕ್ಕೆ ಇಡಿ. ಇವತ್ತಿನ ನೈವೇದ್ಯಕ್ಕೆ ನಾಳೆ ಗಿಡ ಏನ್ ಮಾಡಿದ್ವು? ಇಡು, ಕಾಯಕ್ಕಾಗತ್ತ ಅವ್ರಿಗೆಲ್ಲ. ಯಾಕಂದ್ರೆ ನಾಳೆ ನೈವೇದ್ಯ ಮಾಡ್ಬೇಕಲ್ವಾ? ನಾಳೆ ಇದು ಮೊಸರನ್ನ ಮಾಡೋಣ. ಹಂಗಿಡ್ಬಾರ್ದು. ಇವರು ರೇಷ್ಮಾ ಅಂತ, ರಾಜೇಶ್ ಕಸಿನ್, ದೊಡ್ಡಮ್ಮನ ಮಗಳು. ಇಲ್ಲೇ ಗಾವಡ್ಗೆರೆಯಲ್ಲಿ ಇರೋದು ನೋಡಿರ್ತೀರ ಅಲ್ವಾ. ಅವ್ರ ಮನೆಗೂ ಕೂಡ ಹೋಗಿದ್ವಿ. ಸೊ ಹೀಗೆ ಹಬ್ಬಕ್ಕೆ ಅಂದ್ಬಿಟ್ಟು ಬಂದಿದ್ರು ಅವರು ಕೂಡ. ತಿಂದ್ರ ರೋಷನ್? ನೈವೇದ್ಯ ಆಗಿಲ್ವಾ ನಿಮ್ದಿನ್ನ? ಖಾಲಿನೇ, ಆಲ್ಮೋಸ್ಟ್ ಇವತ್ತಿಗೆ ಖಾಲಿ. ಇದು ಮಾಡಿಲ್ಲ ಅಂದಿದ್ರೆ ರೋಷನ್ ನಾಳೆ ಬೆಳಗ್ಗೆ ಇನ್ನೂ ಮಾಡ್ಸಿರೋ ನನ್ನ ಹತ್ರ. ಇರ್ಲಿ, ಮಾಡಿ ದಪ್ಪ ಇದೆಯಲ್ಲ ಒಂದೊಂದು. ಅದು ಕೈ ನೋವು ಬರುತ್ತೆ ಒಟ್ಟಿಗೆ ಮಾಡಿದ್ರೆ. ನಾಳೆ ಗ್ಯಾರಂಟಿ ನಾಳೆ ಬೆಳಿಗ್ಗೆ ರೋಷನ್. ಎಲ್ಲಿ ನೀವು ಮಾಡಿರೋದು? ಖಾಲಿ ಆಗ್ಬಿಡ್ತು, ಮಾಡಿ ಇಲ್ಲ ಅಂತ. ಎಷ್ಟಿತ್ತು? 1 kg. ಈಗ ನಮ್ಮ ಮನೆ ಪಕ್ಕನೇ ಗ್ರೌಂಡ್ ಇದೆ, ಅಲ್ಲಿ ಗಣೇಶ ಕೂರಿಸಿದ್ರು. ನಮ್ಮ ಅಪ್ಪ ಕೂಡ ಸೇರ್ಕೊಂಡು ಸಹಾಯ ಮಾಡಿ, ಕಾಂಟ್ರಿಬ್ಯೂಟ್ ಮಾಡಿ, ನೆನ್ನೆಯಿಂದನೂ ಇಲ್ಲೇನೆ ಇದ್ದ, ಹೋಗೋದು ಬರೋದು, ಹೋಗೋದು ಬರೋದು. ಸೊ ಬನ್ನಿ ಬನ್ನಿ, ಪೂಜೆ ಆಗ್ತಾ ಇದೆ, ಆಗಿದೆ, ಪ್ರಸಾದ ಅನಿಸ್ತಾ ಇದ್ದಾರೆ, ಎಲ್ಲಾನು ಅಪ್ಡೇಟ್ ಕೊಡ್ತಾ ಇದ್ದ. ಸೊ ನಾವು ಕೂಡ ಇವತ್ತು ಈಗ ಬಂದಿದ್ದೀವಿ. ಇವತ್ತಿನ ವ್ಲಾಗ್ ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನನ್ನ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಬೈ ಬೈ ಸ್ನೇಹಿತರೆ.